ಚೈತ್ರ ಕುಂದಾಪುರ ಅವರ ಫ್ಯಾಮಿಲಿ ಡ್ರಾಮಾ ಇಡೀ ಊರು ತುಂಬ ಪುಕಾರಾಗಿರೋದು ಎಲ್ರಿಗೂ ಗೊತ್ತಿದೆ. ಕೆಲವರಿಗೆ ಚೈತ್ರ ಕುಂದಾಪುರ ಬಗ್ಗೆ ಮೊದಲೇ ಗೊತ್ತಿತ್ತು, ಇನ್ನು ಕೆಲವರಿಗೆ ಇವರ ಬಗ್ಗೆ ಗೊತ್ತಿರಲಿಲ್ಲ. ಈಗ ವಿಚಾರ ಗೊತ್ತಾಗ್ತಾ ಇದ್ದಾಗೆ ನೀನು ಅಯ್ಯೋಯ್ಯೋ ನಾವು ಹೀಗೆ ಅಂದ್ಕೊಂಡಿರಲಿಲ್ಲ ಅಂತ ಕೆಲವರು ಹೇಳ್ತಿದ್ರೆ, ಇನ್ನು ಕೆಲವರು ಈ ಸುದ್ದಿಯನ್ನು ಮಾಡಿದವ್ರ ಬಗ್ಗೆನೇ ನಿಮ್ಗೆ ಯಾಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬೇಕು ಅಂತ ಹೇಳಿದ್ರೆ, ಸಮಾಜದಲ್ಲಿ ಸೆಲೆಬ್ರಿಟಿ ಆದವರು ಒಂದು ಉತ್ತಮ ರೀತಿಯಾದಂಥ ಜೀವನವನ್ನು ನಡೆಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ನೋಡಿ ತುಂಬ ಜನ ಇನ್ಸ್ಪೈರ್ ಆಗೋರು ಇರ್ತಾರೆ. ನಾವು ಕೂಡ ಹೀಗೆ ಇರಬೇಕು, ಹೀಗೆ ಬದುಕಬೇಕು ಅಂತ ಅವ್ರಿಗೆಲ್ರಿಗೂ ಒಂದು ತಪ್ಪು ಸಂದೇಶ ರವಾನೆ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಯಾರನ್ನಾದರೂ ರೋಲ್ ಮಾಡೆಲ್ ಅಂತ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಹಿಸ್ಟ್ರಿ ಬಗ್ಗೆ, ಅವ್ರ ಹಗರಣಗಳ ಬಗ್ಗೆ, ಪ್ರಕರಣಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಈಗ ಚೈತ್ರ ಕುಂದಾಪುರ ಮುಚ್ಚಿಟ್ಟ ಸಾಕಷ್ಟು ವಿಚಾರಗಳು ಬಯಲಾಗಿದೆ. ಜೊತೆಗೆ ಆಕೆಯ ಮಾನ ಮರ್ಯಾದೆ ಬೀದಿ ಪಾಲಾಗಿದೆ, ಹರಾಜಾಗಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಚೈತ್ರ ಕುಂದಾಪುರ ಅಕ್ಕ ಅಂತ ಹೇಳಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಹೌದು, ಅದು ಎಷ್ಟೋ ಮಂದಿಗೆ ಚೈತ್ರ ಕುಂದಾಪುರಗೆ ಒಬ್ಬ ಸಹೋದರಿ ಇದ್ದಾಳೆ ಅನ್ನೋದು ಗೊತ್ತು, ಅದು ತಂಗಿ ಅನ್ನೋದು ಕೂಡ ಗೊತ್ತು. ಆದರೆ ಅಕ್ಕನೂ ಇದ್ರು ಅನ್ನೋದು ಅದು ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಆದರೆ ಇದೀಗ ಎಲ್ಲವೂ ಕೂಡ ಬಯಲಾಗಿದೆ. ಚೈತ್ರ ಜೀವನದಲ್ಲಿ ವಿಲನ್ ಆಗಿದ್ದೆ ಅವರ ಸ್ವಂತ ಅಕ್ಕ, ವಿಲನ್ ಆಗಿದ್ದೆ ಅವರ ಅಪ್ಪ. ಅಪ್ಪ ಮತ್ತು ದೊಡ್ಡ ಮಗಳು ಒಂದು ಕಡೆ ಆದರೆ ಅಮ್ಮ ಮತ್ತು ಇನ್ನುಳಿದ ಇಬ್ಬರು ಮಕ್ಕಳು ಒಂದು ಕಡೆ. ಇದು ಟೋಟಲಿ ಫ್ಯಾಮಿಲಿ ಡ್ರಾಮಾ. ಅದರ ಜೊತೆಗೆ ಒಂದಷ್ಟು ಹಗರಣಗಳು, ಪ್ರಕರಣಗಳು, ರೇಪ್ ಕೇಸ್ ಸೇರಿದಂತೆ ಬೇರೆ ಬೇರೆ ಬ್ಲ್ಯಾಕ್ ಮೇಲ್ ವಿಚಾರಗಳು ಕೂಡ ಈ ಹಗರಣದಲ್ಲಿ ಕೇಳಿಬರ್ತಾ ಇದೆ. ಹಾಗಿದ್ರೆ ಈ ಟೋಟಲ್ ಫ್ಯಾಮಿಲಿಯಲ್ಲಿ ಆಗಿರೋದು ಏನು? ನೌಟಂಕಿ ನಾಟಕವನ್ನು ಈ ಫ್ಯಾಮಿಲಿಯವರು ಆಡ್ತಾ ಇದ್ದಾರಾ? ಬಂದಂಥ ಹಣವನ್ನು, ಕೋಟಿ ಕೋಟಿ ಹಣವನ್ನು ಡಿವೈಡ್ ಮಾಡ್ಕೊಳ್ಳೋದ್ರಲ್ಲಿ ಈ ಫ್ಯಾಮಿಲಿಯವರಲ್ಲಿ ಒಂದಷ್ಟು ಜಗಳ ಶುರುವಾಗಿ ಇವರ ಫ್ಯಾಮಿಲಿ ಡ್ರಾಮಾ ಮುನ್ನೆಲೆಗೆ ಬಂತ. ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಚೈತ್ರ ಕುಂದಾಪುರ ಅವರು ಬಿಗ್ ಬಾಸಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ತನ್ನ ತಾಯಿ ಬಗ್ಗೆ ಹೇಳ್ಕೊಂಡಿದ್ರು, ತನ್ನ ತಂಗಿ ಬಗ್ಗೆ ಹೇಳ್ಕೊಂಡಿದ್ರು. ಆದರೆ ತಂದೆ ಬಗ್ಗೆ ಆಗಲಿ ಅಥವಾ ಅಕ್ಕನ ಬಗ್ಗೆ ಆಗಲಿ ಹೇಳ್ಕೊಂಡೇ ಇರಲಿಲ್ಲ. ಆದರೆ ಈಗ ಆಕೆಯ ಮದುವೆ ಅದ್ದೂರಿಯಾಗಿ ಧಾಮ್ಧೂಮಾಗಿ ಆದಮೇಲೆ ಅವರ ತಂದೆ ಇದ್ದಕ್ಕಿದ್ದ ಹಾಗೇ ಸಡನ್ನಾಗಿ ಪ್ರತ್ಯಕ್ಷ ಆಗ್ತಾರೆ. ನನ್ನ ಮಗಳು ಸರಿ ಇಲ್ಲ, ಅಳಿಯ ಅನ್ಸ್ಕೊಂಡು ಸರಿ ಇಲ್ಲ, ಇಬ್ಬರು ಕಳ್ಳ ಕಳ್ಳಿ, ಇಬ್ಬರು ಸೇರ್ಕೊಂಡು ಸಾಕಷ್ಟು ದುಡ್ಡು ಹೊಡೆದಿದ್ದಾರೆ, ಅದೇ ದುಡ್ಡಲ್ಲಿ ಈಗ ಮದುವೆ ಆಗ್ತಿದ್ದಾರೆ, ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ, ದೇಶದ್ರೋಹ ಕೆಲಸ ಮಾಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ರಾಜಕಾರಣಿಗಳಿಗೆ ಯಾಮರಿಸಿದ್ದಾರೆ, ಧಮಕಿ ಹಾಕಿ ಕೇಸ್ ಹಾಕಿದ್ದಾರೆ, 50 ಲಕ್ಷ ಹಣ ಕೊಟ್ಟರೆ ನನ್ನ ಮದುವೆಗೆ ಬನ್ನಿ ಅಂತ ಹೇಳಿದ್ದಾರೆ, ಆಕೆ ಮದುವೆಗೆ ಬರದೇ ಇರೋ ಥರ ನೋಡ್ಕೊಂಡಿದ್ದಾಳೆ. ಹೀಗೆ ಸಾಲು ಸಾಲು ಆರೋಪವನ್ನು ಅವ್ರ ತಂದೆ ಮಾಡಿದ್ರು. ಅದಾದ ನಂತರ ಚೈತ್ರ ಕುಂದಾಪುರ ಅವರ ತಾಯಿ ಕೂಡ ಒಂದು ಕೌಂಟರ್ ಕೊಟ್ಟರು. ನನ್ನ ಮಗಳು ಪಾಪುದವಳು, ನನ್ನ ಮಗಳ ವಿರುದ್ಧ ನನ್ನ ಗಂಡ ಮತ್ತು ಆಕೆಯ ಅವರ ದೊಡ್ಡ ಮಗಳು ಇಲ್ಲ ಸಲ್ಲದ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ, ಇದೆಲ್ಲ ಆಗ್ತಾ ಇರೋದು ಆಸ್ತಿ ವಿಚಾರಕ್ಕೆ ಅಂತ. ಹೌದು, ಶುರುವಾಗಿದ್ದು ಇಷ್ಟೇ. ಚೈತ್ರ ಕುಂದಾಪುರ ಮತ್ತು ಆಕೆಯ ಸ್ನೇಹಿತ 12 ವರ್ಷದಿಂದ ಫ್ರೆಂಡ್ಸು. ಇವರು ಲೋಕಲ್ ಆಗಿ ಒಂದಷ್ಟು ಹೆಸರನ್ನ ಸಂಪಾದನೆ ಮಾಡೋದ್ರ ಜೊತೆಗೆ ನಿಮಗೆ MLA ಟಿಕೆಟ್ ಕೊಡಿಸ್ತೀನಿ, MP ಟಿಕೆಟ್ ಕೊಡಿಸ್ತೀನಿ, ಮೋದಿಯವ್ರ ಹತ್ರ ಮಾತಾಡಿಸ್ತೀನಿ, ಅಮಿತ್ ಶಾ ಅವ್ರ ಹತ್ರ ಮಾತಾಡಿಸ್ತೀನಿ, RSSನ ಸಂತೋಷ್ ಜಿ ಹತ್ರ ಮಾತಾಡಿಸ್ತೀನಿ ಅಂತೆಲ್ಲ ಹೇಳಿ ಯಾಮರಿಸಿ ಕೋಟಿ ಕೋಟಿ ಪಂಗನಾಮವನ್ನು ಕೆಲವೊಂದಷ್ಟು ಅಧಿಕಾರಿಗಳಿಗೂ ಹಾಕಿದ್ದಾರೆ ಮತ್ತು ಹೆಸರು ಮಾಡಿರುವಂಥ ಬಿಸ್ನೆಸ್ ಮ್ಯಾನ್ಸ್ಗಳಿಗೂ ಕೂಡ ಹಾಕಿದ್ದಾರೆ. ಅದು 1-2 ಕೋಟಿ ಅಲ್ಲ, ಇದು ಕೋಟಿಗಟ್ಟಲೆ, ಅಂದರೆ 3ರಿಂದ 4 ಕೋಟಿವರೆಗೂ ಕೂಡ ವ್ಯವಹಾರಗಳು ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಆ ಹಣವನ್ನು ಎಲ್ಲರೂ ಚೆನ್ನಾಗಿದ್ದಾಗ ಚೈತ್ರ ಕುಂದಾಪುರ ಅವರ ಅಮ್ಮನ ಅಕೌಂಟಿಗೆ, ಅವರ ಅಕ್ಕನ ಅಕೌಂಟಿಗೆ, ಅವರ ಭಾವನ ಅಕೌಂಟಿಗೆ, ಅವರ ಅಪ್ಪನ ಅಕೌಂಟಿಗೆ, ಎಲ್ಲರ ಅಕೌಂಟಿಗೂ ಕಾಸು ಹಾಕಿಸ್ಕೊಂಡಿದ್ದಾರೆ. ಸೊ ಮನೆಯಲ್ಲೂ ಕೂಡ ಕಂತೆ ಹಣವಿತ್ತು. ಹಣ ಇಲ್ಲದೆ ಇದ್ದಾಗ ಒಗ್ಗಟ್ಟಾಗಿದ್ದಂಥ ಫ್ಯಾಮಿಲಿ ಕೋಟಿ ಕೋಟಿ ಹಣವನ್ನು ನೋಡಿದ ಮೇಲೆ ಭಾವ ಮತ್ತು ಅಕ್ಕನ ಅಕೌಂಟಿಗೆ ಹಾಕಿದಂಥ ಕಾಸು ವಾಪಸ್ ಬರಲೇ ಇಲ್ಲ. ಈವನ್ ತಂದೆಯ ಅಕೌಂಟ್ನಲ್ಲಿ ಇದ್ದಂಥ ಕಾಸು ಚೈತ್ರಾಗೆ ಆಗ ತಿಕ್ಲು ತಿರುಗುತ್ತೆ. ಅದಕ್ಕೆ ಆ ತಂದೆ ಮತ್ತು ಅಕ್ಕನ ವಿರುದ್ಧ ರೊಚ್ಚಿಗೆ ಹೇಳ್ತಾರೆ, ನನ್ನ ಹಣ ನನಗೆ ವಾಪಸ್ ಬೇಕು ಅಂತ ಕೇಳ್ತಾರೆ. ಆದರೆ ನೀನೇನು ನ್ಯಾಯವಾಗಿ ದುಡ್ದಿದ್ದಲ್ಲ, ಇದು ನೀನು ಹಗರಣಗಳನ್ನು ಮಾಡಿ ದುಡ್ದಿರೋದು, ನಾವು ಯಾಕೆ ಕೊಡಬೇಕು, ನಮಗೂ ಪಾಲು ಬೇಕು ಅಂತ ಅವ್ರುಗಳು ರೊಚ್ಚಿಗೆ ಹೇಳ್ತಾರೆ. ಇದಿಷ್ಟೇ ಅಲ್ಲ, ಇನ್ನು ಚೈತ್ರ ಅವರ ಅಕ್ಕ, ನನಗೆ ಮನೆಯಲ್ಲಿ ಆಸ್ತಿ ಪಾಲು ಬೇಕು, ಅಪ್ಪನ ಹೆಸರಲ್ಲೂ ಕೂಡ ಆಸ್ತಿ ಬೇಕು, ನೀನು ಹೆಂಗೂ ದುಡ್ಡು ಕಾಸು ಮಾಡ್ಕೊಂಡಿದ್ಯಾ, ಆದರೆ ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಚೈತ್ರ ಅಕ್ಕನ ಹೆಸರು ಗಾಯತ್ರಿಗೆ ತಂದೆಯ ಆಸ್ತಿಯಲ್ಲೂ ಕೂಡ
ಪಾಲು ಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಚೈತ್ರ ಕುಂದಾಪುರ ಸೇರಿದಂತೆ ಚೈತ್ರ ಅಪ್ಪ ಅಮ್ಮನಿಗೆ 3 ಜನ ಹೆಣ್ಮಕ್ಳು. ಹಾಗಾಗಿ ಆಸ್ತಿ ಡಿವೈಡ್ ಆಗಬೇಕು ಅಂತ. ಆದರೆ ಚೈತ್ರ ಕುಂದಾಪುರ ಈ ಮನೆಗಾಗಿ ನಾನು ನನ್ನ ಹೆಸರನ್ನೂ ಪಣಕ್ಕಿಟ್ಟಿದ್ದೀನಿ, ನನ್ನ ಜೀವನನೂ ಪಣಕ್ಕಿಟ್ಟಿದ್ದೀನಿ. ಇಲ್ಲೇನಿದ್ರು ನಾನು ಮತ್ತು ನನ್ನ ಮದುವೆ ಆಗ್ಬರೋ ಗಂಡ ಇಬ್ಬರೇ ಇರಬೇಕು, ಈ ಎಲ್ಲ ಆಸ್ತಿಗೂ ನಾವೇ ವಾರಸ್ದಾರು ಅಂತ ತನ್ನ ಭಾವಿ ಪತಿಯನ್ನು ಮದುವೆಗಿಂತ ಮುಂಚೆನೇ ಚೈತ್ರನ ಮನೆಗೆ ಕರ್ಕೊಂಡು ಬರ್ತಾರೆ. ಆಗ ಜಗಳ ಶುರು ಆಗುತ್ತೆ ನೋಡಿ. ಅದಾದಮೇಲೆ ಇವರು ಒಬ್ಬ ರಾಜಕಾರಣಿ ಮೇಲೆ ರೇಪ್ ಕೇಸನ್ನು ಹಾಕಿ, ನೀನು ನನಗೆ 50 ಲಕ್ಷ ಹಣ ಕೊಡಲಿಲ್ಲ ಅಂತಂದರೆ ರೇಪ್ ಕೇಸಲ್ಲಿ ನೀನನ್ನು ಒಳಗೆ ಹಾಕಬೇಕಾಗತ್ತೆ ಅಂತ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹೆದರಿಸ್ತಾರೆ. ಅಲ್ಲಿಗೆ ಅದು ಕೂಡ ಹಣ ಬಂದಿದೆ ಅನ್ನೋದನ್ನು ಚೈತ್ರ ಕುಂದಾಪುರ ಅವರ ತಂದೆಯೇ ಹೇಳ್ಕೊಂಡಿದ್ದಾರೆ. ಟೋಟಲ್ ಆಗಿ ಇವರದ್ದು ವಂಚನೆ ಮಾಡುವಂಥ ಗ್ಯಾಂಗ್ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಸೊ ಹಣಕ್ಕಾಗಿ ಶುರುವಾದಂಥ ಜಗಳ ಇದೀಗ ಇವರ ಫ್ಯಾಮಿಲಿ ಡ್ರಾಮಾ ಹದಿರಂಪ ಬೀದಿರಂಪ ಆಗೋ ಹಾಗೆ ಮಾಡಿದೆ. ಅಲ್ಲಿ ನೋಡಿದ್ರೆ ಇವ್ರು ಇಡೀ ಫ್ಯಾಮಿಲಿನೇ ನೌಟಂಕಿ ಫ್ಯಾಮಿಲಿ, ಇಡೀ ಫ್ಯಾಮಿಲಿನೇ ಹಗರಣಗಳಲ್ಲಿ ಭಾಗಿಯಾದಂಥ ಫ್ಯಾಮಿಲಿ. ಯಾರ್ದೋ ದುಡ್ಡನ್ನು ಕೊಳ್ಳೆ ಹೊಡೆದು ಈಗ ಡಿವೈಡ್ ಆಗುವಂಥ ಹಿನ್ನೆಲೆಯಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಒಂದೇ ಥರದವರು ಅನ್ನೋದೇ ಆಶ್ಚರ್ಯ. ಸೊ ಇಡೀ ಫ್ಯಾಮಿಲಿ ಒಂದು ಹಣಕ್ಕಾಗಿ ಈ ರೀತಿಯಲ್ಲಾಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಪ್ರಶ್ನೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮಗೂ ಕೂಡ ಚೈತ್ರ ಕುಂದಾಪುರ ಬಗ್ಗೆ ಪಾಸಿಟಿವ್ ಥಾಟ್ಸ್ ಇತ್ತಾ? ಈಗೇನು ಅನಿಸ್ತಿದೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.